ಕನ್ನಡ ಸಿನಿಮಾವೊಂದರ ರಿಲೀಸ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯ ಹಾಗೂ ವಿದ್ಯಾರ್ಥಿ ಸಂಘಟನೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಮಾರ್ಚ್ 15ರಂದು ತೆರೆ ಕಾಣಲಿರುವ ಕನ್ನಡ ಸಿನಿಮಾ ಮೆಹಬೂಬಾ ಸಿನಿಮಾ ರಿಲೀಸ್ಗೆ ಈ ವಿರೋಧ ಬಂದಿದೆ. ಬಿಗ್ ಬಾಸ್ ಖ್ಯಾತಿಯ ಶಶಿಕುಮಾರ್ ಹಾಗೂ ಪಾವನಗೌಡ ನಟಿಸಿರುವ ಈ ಸಿನಿಮಾದಲ್ಲಿ ಹಿಂದೂ ಲವ್ ಜಿಹಾದ್ ಸಂದೇಶ ಇದೆ ಅನ್ನುವುದು ಮುಸ್ಲಿಮರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕರಾವಳಿಯ ನೈಜ ಕಥೆಯನ್ನೇ ಆಧರಿಸಿ ಸಿನಿಮಾ ಮಾಡಲಾಗಿದೆ ಅಂತ ಆರೋಪಿಸಿರುವ ಮುಸ್ಲಿಂ ವಿದ್ಯಾರ್ಥಿ ಸಂಘಟನೆ ಇದೊಂದು ಹಿಂದುತ್ವದ ಲವ್ ಜಿಹಾದ್ ಅಂತ ಆರೋಪಿಸಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಸಿನಿಮಾ ರಿಲೀಸ್ಗೆ ಅವಕಾಶ ನೀಡಬಾರದು ಅಂತ ಸಿಎಂ ಅವರಿಗೆ ಟ್ವೀಟ್ ಮಾಡಿ ಒತ್ತಾಯಿಸಿದೆ. ಸಿನಿಮಾ ರಿಲೀಸ್ ಮಾಡಿದೇ ಆದಲ್ಲಿ ಚಿತ್ರಮಂದಿರಗಳಿಗೆ ಮುತ್ತಿಗೆ ಹಾಕುವ ಜೊತೆಗೆ ಸಿನಿಮಾ ತಂಡಕ್ಕೂ ಕಂಡಲ್ಲಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಮುಸ್ಲಿಂ ಸಮುದಾಯ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ನೀಡಿವೆ. ಮೆಹಬೂಬಾ ಸಿನಿಮಾದಲ್ಲಿ ಹಿಂದೂ ಯುವಕನೊಬ್ಬ ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ ಆಕೆಗಾಗಿ ಇಡೀ ಸಮಾಜವನ್ನೇ ಎದುರು ಹಾಕಿಕೊಳ್ಳುವ ಕಥೆ ಇರೋದೇ ವಿರೋಧಕ್ಕೆ ಕಾರಣ ಆಗಿದೆ. ಅನೂಪ್ ಆಂಟೋನಿ ನಿರ್ದೇಶಿಸಿರುವಂತಹ ಈ ಸಿನಿಮಾವನ್ನ ಶಶಿಕುಮಾರ್ ಅವರೇ ನಿರ್ಮಾಣ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಲವ್ ಸ್ಟೋರಿಯಲ್ಲಿ ನಿರ್ಮಿಸಲಾಗಿರುವಂತಹ ಸಿನಿಮಾ ಬಗ್ಗೆ ಬಹಳ ನಿರೀಕ್ಷೆ ಇಡಲಾಗಿತ್ತು. ಆದರೆ ಟ್ರೇಲರ್ ಬಿಡುಗಡೆಯಾದ ಬಳಿಕ ಸಿನಿಮಾ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದ್ದು, ಪ್ರೀಮಿಯರ್ ಶೋ ಬಳಿಕ ಚಿತ್ರ ರಿಲೀಸ್ ಬಗ್ಗೆ ಮುಸ್ಲಿಂ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸಿದೆ.